ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗರಗು ಗರಗ್. ವೆಲ್ಕಮ್ ಟು ದಿ ಗರಗು ಗರಗ್ ಯೂಟ್ಯೂಬ್ ಚಾನೆಲ್. ಸೊ ಈಗಾಗಲೇ ನಾನ್ ನಿಮ್ಗೆ ಈ 10ನೇ ತರಗತಿಯ 2025-26ನೇ ಸಾಲಿನ ಕರ್ನಾಟಕ ಸ್ಟೇಟ್ ಬೋರ್ಡ್ 10ನೇ ತರಗತಿಯ 10th ಸ್ಟ್ಯಾಂಡರ್ಡ್ 10ನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪರಿವಿಡಿ 1ಅನ್ನ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಇದು ಪರಿವಿಡಿ 2 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು ನೆನಪಿರ್ಲಿ. ಸೊ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ 2025-26ನೇ ಸಾಲಿನ ಗಣಿತದಕ್ಕೆ ಪರಿವಿಡಿ 2ಅನ್ನ ನಿಮ್ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ಸೊ ಈಗ ಅಂದೇನೆ ಬೇಸಿಕ್ ಆಗಿ ಈಗಾಗ್ಲೇನೆ ಸ್ಟಡಿ ಮಾಡ್ಕೊಂತ ಹೋಗಿ, ಈಗಿಂದಾನೇ ಸ್ಟಡಿ ಮಾಡ್ಕೊಂತ ಹೋಗಿ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತ. ಒಮ್ಗಿಲೆ ಫೈನಲ್ ಆಗಿ ಸ್ಟಡಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಅದಕ್ಕಾಗಿ ಈಗಿಂದಾನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ 10ನೇ ತರಗತಿಯ ಗಣಿತದ ಭಾಗ 2 ಭಾಗ 2ಅನ್ನ ಪರಿವಿಡಿಯನ್ನ ನಿಮ್ ಮುಂದೆ ನಾನು ತೆರೆದಿಡೋ ಪ್ರಯತ್ನ ಮಾಡ್ತೀನಿ. ಸೊ ಪರಿವಿಡಿ 2ರಲ್ಲಿ ಪಾಠಗಳು ಯಾವುವು ಅಂತಂದ್ರೆ ತ್ರಿಕೋನಮಿತಿ ಅಂದ್ರೆ ಟ್ರಿಗ್ನೋಮೆಟ್ರಿ, ಬೇಸಿಕ್ ಟ್ರಿಗ್ನೋಮೆಟ್ರಿ ಮತ್ತು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂದ್ರೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಕಲ್ಸ್ ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದಂತ ವಿಸ್ತೀರ್ಣಗಳು ಅಂದ್ರೆ ಸರ್ಕಲ್ಸ್ ರಿಲೇಟೆಡ್ ಏರಿಯಾ ರಿಲೇಟೆಡ್ ಸರ್ಕಲ್ಸ್, ಆಮೇಲೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಂದ್ರೆ ಏರಿಯಾ ಮತ್ತು ವಾಲ್ಯೂಮ್. ಸೊ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸಂಖ್ಯಾಶಾಸ್ತ್ರ ಅಂದ್ರೆ ಸೊ ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬ್ಯಾಬಿಲಿಟಿ. ಸೊ ಗಣಿತೀಯ ಮಾದರೀಕರಣ ಅಂತ ಪ್ರಾಕ್ಟಿಕಲ್ಸ್. ಓಕೆ, ಪ್ರಾಕ್ಟಿಕಲ್ಸು ಕೂಡ ತುಂಬಾ ಮುಖ್ಯ. ನಿಮ್ಗೆ ಸೈನ್ಸ್ ಎಕ್ಸಿಬಿಷನ್ ಅಂತ ನೀವು ನೋಡಬಹುದು. ಅಲ್ಲಿ ನೀವು ಗಣಿತದ ಮಾದರಿಯನ್ನು ಕೂಡ ತಯಾರು ಮಾಡಬಹುದು. ನೆನಪಿರ್ಲಿ, ಸೈನ್ಸ್ ಎಕ್ಸಿಬಿಷನ್ ಪಾರ್ಟಿಸಿಪೇಷನ್ ಮಾಡ್ರಿ. ಅಲ್ಲಿ ಕಾಂಪಿಟೇಟರ್ ತುಂಬಾ ಕಡಿಮೆ ಇರ್ತಾರೆ. ನೀವು ಕೂಡ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಬಹುದು. ಇನ್ನೋವೇಟಿವ್ ಐಡಿಯಾಸ್ ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ನಿಮ್ಮ ಅಲ್ಲಿರುವಂತಹ ಏನಂತ ಕರಿತೀವಿ ನಾಲೆಜ್ ಅನ್ನ ಅಲ್ಲಿ ವ್ಯಕ್ತಪಡಿಸಬಹುದು. ಸೊ ನೋಡೋಣ ನೆಕ್ಸ್ಟ್ ಚಾಪ್ಟರ್ ಯಾವ್ದಿದೆ. ಸೊ ಇದೇ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಏನ್ ಬರ್ತವೆ ಬೇಸಿಕ್ಸ್ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಬೇಸಿಕ್ಸ್ ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗಡೆ ಲಂಬಕೋನ ತ್ರಿಭುಜಕ್ಕೆ ರಿಲೇಟೆಡ್ ಅನ್ನ ಇರ್ತದೆ. ಇದು ಟ್ರಿಗ್ನೋಮೆಟ್ರಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸೈನು, ಕಾಸು, ಟ್ಯಾನು. ಸೊ ಈ ಸೈನದ ರೆಸಿಪ್ರೋಕಲ್ ಕೊಸೆಕ್ಕು, ಕಾಸದ ರೆಸಿಪ್ರೋಕಲ್ ಸೆಕ್, ಟ್ಯಾನ್ ಅಂದ್ರೆ ಕಾಟ. ಏನೋಪ್ಪ ಸೋರ್ ಇವ್ರು ಏನೋ ಸೈನ ಕಾಸ ಕಾಟ ಅನ್ನತಾರಲ್ಲ ಅಂತೇಳಿ ಮ್ಯಾಗ ನೀವು ಒಮ್ಗಿಲೆ ಕನ್ಫ್ಯೂಸ್ ಆಗ್ಬೋದು. ಬಟ್ ಈ ಚಾಪ್ಟರ್ ಅಲ್ಲಿ ನೀವು ಇದನ್ನ ಕಲಿಯೋದನ್ನ ಒಂದ್ ಮಜಾ. ಇದು ಒಂದು ಫುಲ್ ಇಂಟ್ರೆಸ್ಟಿಂಗ್ ಕೊಡ್ತದ. ಯಾಕಂತಂದ್ರೆ ನೋಡ್ರಿ, ಇವೆಲ್ಲ ಹೊಸ ಹೊಸ ವರ್ಡ್ ಆಗ್ತಾವ್. ನಿಮ್ಗಿಲ್ಲೇ ಕನ್ನಡ ವರ್ಡ್ ನಾವು ಯೂಸ್ ಮಾಡಂಗನೇ ಇಲ್ಲಿ. ಸೈನ್ ಅಂತಾನೆ ಯೂಸ್ ಮಾಡ್ತೀವಿ, ಕಾಸ್ ಅಂತಾನೆ ಯೂಸ್ ಮಾಡ್ತೀವಿ. ಇದಕ್ಕೆ ಅರ್ಥ ಐತಿ, ಅರ್ಥನೂ ಅದ. ಇದು ಕನ್ನಡದೊಳಗೆ ಮೀನಿಂಗ್ ಅದಾವ, ಬಟ್ ನಾನು ಇಲ್ಲಿ ಬರ್ದಿಲ್ಲ. ಕನ್ನಡ ಮೀನಿಂಗ್ ಅನ್ನು ಇದೆ. ಸೈನ್ ಅಂದ್ರೆ ಏನಂತೇಳಿ ಕೋಟಿ ಟ್ಯಾಂಜೆಂಟ ಹಿಂಗೆಲ್ಲ ಬರ್ತಾವ್. ಕೋಟಿ ಸ್ಪರ್ಶಕ ಹಿಂಗ್ ವರ್ಡ್. ಸೈನ್ ಅಂದ್ರ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂತಂದ್ರ ಇದು ಲಂಬಕೋನ ತ್ರಿಭುಜದ ಮ್ಯಾಲಿಂದ ಇದೆಲ್ಲ ಲಂಬಕೋನ ತ್ರಿಭುಜ. ಇದು ಥೀಟಾ ಅಂತ ತಗೋತೇವೆ, ಕೋನ. ಇದನ್ನ ಆಧಾರವಾಗಿ ಇಟ್ಕೊಂಡು ಇದಕ್ಕೆ ಅಪೋಸಿಟ್ ಬರೋದನ್ನ ಅಭಿಮುಖ ಬಾಹು. ಆಮೇಲೆ ಇದು ವಿಕರ್ಣ, ಇದ ಪಾದ. ಸೊ ಸೈನ್ ಅಂತಂದ್ರ ಅಭಿಮುಖ ಬಾಹು ಮತ್ತ ವಿಕರ್ಣ ರೇಷೋ ಅನುಪಾತ ಮಾಡ್ಬಿಟ್ರ ಸೈನ್ ಆಗ್ತದ. ಕಾಸ್ ಅಂತಂದ್ರೆ ಈ ಪಾರ್ಶ್ವ ಬಾಹು ಮತ್ತ ಈ ವಿಕರ್ಣ ಮಾಡ್ಬಿಟ್ರ ಕಾಸ್ ಆಗ್ತದ. ಟ್ಯಾನ್ ಅಂತಂದ್ರೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ, ಇದನ್ನ ಮಾಡ್ಬಿಟ್ರೆ ಟ್ಯಾನ್ ಆಗ್ತೈತಿ. ಮತ್ತೆ ರೆಸಿಪ್ರೋಕಲ್ ಕೊಸೆಕ್ಕು, ಸೆಕ್ಕು, ಕಾಟು. ಲಘು ಕೋನದ ಒಂದು ತ್ರಿಕೋನಮಿತಿ ಅನುಪಾತಗಳು ತಿಳಿದಿದ್ದರೆ ಆ ಕೋನದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನ ನಿರ್ಧರಿಸಬಹುದು. ತ್ರಿಕೋನಮಿತಿ ಅನುಪಾತಗಳನ್ನ ನಾವಿಲ್ಲಿ ಬರಿಬಹುದು. ಸೈನ್ ಎ ಅಥವಾ ಕಾಸ್ ಎ ಬೆಲೆಯು 1ಕ್ಕಿಂತ ಹೆಚ್ಚಾಗುವುದಿಲ್ಲ, ಆದರೆ ಸೆಕ್ ಎ ಕೊಸೆಕ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಹೆಚ್ಚಾಗಿರುತ್ತದೆ. ಅದಲ್ಲ, ಈಗ ಒಂದ್ ಕಡಿಮೆ ಇದ್ರೆ ಒಂದ್ ಹೆಚ್ಚಿರ್ತದ, ರೆಸಿಪ್ರೋಕಲ್. ಮತ್ ಇವಿಷ್ಟ ಏನಂತಂದ್ರ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಬರ್ತಾವು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಮತ್ ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇದ್ರದ ಏನಿರ್ತದ. ಸೊ ಈ ಒಂದಷ್ಟು ಐಡೆಂಟಿಟಿ ಬರ್ತಾವ. ಅವನ್ನೆಲ್ಲಾನು ಈ ಚಾಪ್ಟರ್ ಅಲ್ಲೇ ಕಲಿತೀವಿ. ಮುಂದಿನ ಚಾಪ್ಟರ್ ಹೋಗೋಣ. ತ್ರಿಕೋನಮಿತಿಯ ಅನ್ವಯಗಳು. ಕೆಲವೊಂದಿಷ್ಟು ಅನ್ವಯಗಳು ಬರ್ತಾವ. ಹೆಂಗಂತಂದ್ರೆ ಇಲ್ಲಿ 2 ಕೋನಗಳು ಬರ್ತಾವ. ಮೂರು ಕೋನಗಳು. ಅವು 3 ಕೋನಗಳು ಯಾವ್ಯಾವ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಒಂದು ಬಿಲ್ಡಿಂಗ್ ಮೆಜರ್ಮೆಂಟ್ ಅನ್ನ ನಾವ್ ಇಲ್ಲೇ ನಿಂತ್ಕೊಂಡನ ಮಾಡಬಹುದು. ಅದ ಇಲ್ಲಿ ತ್ರಿಕೋನಮಿತಿಯ ಅನ್ವಯಗಳು.
ದೃಷ್ಟಿ ರೇಖೆಯು ವೀಕ್ಷಕನ ಕಣ್ಣಿನಿಂದ ವೀಕ್ಷಕನು ಗಮನಿಸುತ್ತಿರುವ ವಸ್ತುವಿನ ಮೇಲೆ ಒಂದು ಬಿಂದುವನ್ನು ಸೇರಿಸುವಂತ ಹೇಳಿದ ರೇಖೆಯಾಗಿದೆ. ನಾವೀಗ ನೋಡ್ತಿರ್ತವಪ್ಪ ಇಲ್ಲಿ ನಿಂತ್ಕೊಂಡ ಇದನ್ನ ಮಾಡೋದನ್ನ ದೃಷ್ಟಿ ರೇಖೆ ಅಂತ ಕರಿತೀವಿ. ವೀಕ್ಷಿಸುತ್ತಿರುವ ಒಂದು ಬಿಂದು ಕ್ಷಿತಿಜ ಮಟ್ಟದಿಂದ ಮೇಲಿದ್ದರೆ, ಅಂದರೆ ಒಂದು ವಸ್ತುವನ್ನು ನೋಡಲು ತಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಅಡ್ಡರೇಖೆ ನಡುವೆ ಏರ್ಪಟ್ಟ ಕೋನವನ್ನು ವೀಕ್ಷಿಸುತ್ತಿರುವ ಬಿಂದುವಿನ ಉನ್ನತ ಕೋನ ಅಂತ ಹೇಳ್ತೇವೆ. ನಾವು ಮ್ಯಾಲಿನ ಬಿಲ್ಡಿಂಗ್ ನೋಡಾಕತ್ರ ಇಲ್ಲಿ ಉನ್ನತ ಕೋನ, ಮ್ಯಾಲ್ ನೋಡ್ರ ಉನ್ನತ ಕೋನ, ಕೆಳಗ್ ನೋಡ್ರ ಅವನತ ಕೋನ ಅಂತ ಕರಿತೀವಿ. ಇದೇ ಇದು ಡೆಫಿನೇಷನ್. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಈ ಚಾಪ್ಟರ್ ಅಲ್ಲಿ ನೋಡೋಣ. ಓಕೆ, ಮುಂದಿನ ನೋಡೋಣ. 10ನೇ ಟಾಪಿಕ್ ವೃತ್ತಗಳು. ಇಲ್ಲಿ ವೃತ್ತದ ಸ್ಪರ್ಶಕವನ್ನ ನಾವು ನೋಡ್ತೀವಿ. ಸ್ಪರ್ಶಕ ಬಿಂದುವಿನ ತ್ರಿಜ್ಯಕ್ಕೆ ಏನೇನ್ ಲಂಬವಾಗಿರುತ್ತೆ. ಸ್ಪರ್ಶಕ ಅಂತಂದ್ರೆ ಜಸ್ಟ್ ಇದು ಟಚ್ ಆಗಿ ಹೋಗೋದು. ಸಾರಿ, ಇದಕ್ಕ ನನ್ಗೆ ಹೇಳಲಿಕ್ಕೆ ಬರವತ್ತು. ಜಸ್ಟ್ ಇದಕ್ಕೆ ಟಚ್ ಆಗಿ ಹೋದ್ರೆ ಸ್ಪರ್ಶಕ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನೇನೈತಿ ಅದನ್ನ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್, ರಿಲೇಶನ್ಶಿಪ್ ಎಲ್ಲ ಸ್ಟಡಿ ಮಾಡೋಣ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳು ಸಮನಾಗಿರುತ್ತವೆ. ಈಗ ನಾ ಇಲ್ಲೊಂದು ಬಿಂದು ಐತಪ್ಪ, ಇಲ್ಲಿಂದ ಬಿಂದುವಿನಿಂದ ಒಂದ್ ಸ್ಪರ್ಶಕ ಎಳೆದ್ನಿ, ಆಮೇಲೆ ಈ ಬಿಂದುವಿನಿಂದ ಮತ್ತೊಂದು ಸ್ಪರ್ಶಕ ಎಳೆದ್, ನೀವು ಎರಡು ಸ್ಪರ್ಶಗಳು ಸಮನಾಗಿರ್ತಾವ. ಇದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಮುಂದಿನ ಚಾಪ್ಟರ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಏನೇನು ಅನ್ನುವಂಥದ್ದು ನೋಡೋಣ. ವೃತ್ತಖಂಡ ಅಂದ್ರೆ ಈಗ ಇದೊಂದು ವೃತ್ತ ಅಂತ ಇಟ್ಕೊಡ್ರಿ, ಇದು ವೃತ್ತಖಂಡ. ಇದ್ರದ್ದು ವಿಸ್ತೀರ್ಣವನ್ನ ಹೆಂಗ್ ಕಂಡು ಹಿಡಿಬೇಕು ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇದರದ್ದು ವಿಸ್ತೀರ್ಣ, ಅಳತಿ, ಮೆಜರ್ಮೆಂಟ್ ಎಷ್ಟೆಷ್ಟು ಐತಿ ಅನ್ನುವಂಥದ್ದು. ಸೊ ಕಂಸದ ಉದ್ದ ಬೇಕಾದ್ರೆ ನಮಗೆ ಈ ಫಾರ್ಮುಲಾ ಹಚ್ಬೇಕು. θ/360 ಇಂಟು 2πr ಪರಿಧಿಯನ್ನ ಹಚ್ತೀವಿ. ಇನ್ನು ನಮಗ್ ಕೋನ ಅದ ಏರಿಯಾ ಬೇಕಾದ್ರ, ಇದ್ರದ್ದು ಏರಿಯಾ ಬೇಕಾದ್ರ, ಇದ್ರ ಉದ್ದ ಬೇಕಾದ್ರ ಇದು, ಏರಿಯಾ ಬೇಕಾದ್ರ ಇದನ್ನ 2πr ತೆಗೆದು ಏರಿಯಾ ಫಾರ್ಮುಲಾ ಹಾಕ್ಬಿಡ್ಬೇಕು, πr². ಒಂದು ವೃತ್ತಖಂಡದ ವಿಸ್ತೀರ್ಣ ಅನುರೂಪ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಅನುರೂಪ ತ್ರಿಭುಜದ ವಿಸ್ತೀರ್ಣ ಆಗಿರ್ತದ. ಇದರದ ವಿವರಣೆಯನ್ನ ಸಂಪೂರ್ಣವಾಗಿ ಈ ಚಾಪ್ಟರ್ ಅಲ್ಲೇ ನೋಡಿ. ಸೊ 12ನೇ ಚಾಪ್ಟರ್ನ ನೀವೆಲ್ಲರೂ ನೋಡ್ಬೋದಿಲ್ಲ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಅಂದ್ರೆ ಏರಿಯಾ, ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಅಂತ ಕರಿತೀವಿ. ಅದರಲ್ಲಿ ಯಾವ್ದಾವ್ದು ನಾವು ನೋಡ್ತೀವಿ ಅಂದ್ರೆ ಆಯತ, ಘನ, ಶಂಕು, ಸಿಲಿಂಡರ್, ಗೋಳ, ಅರ್ಧಗೋಳ, ಈ ಎರಡು ಮೂಲ ಘಟಕಗಳನ್ನು ಜೋಡಿಸಿ ರೂಪುಗೊಂಡಂತ ವಸ್ತುಗಳು. ಅಂದ್ರೆ ಈಗ ಎಕ್ಸಾಂಪಲ್ ನೋಡ್ರಿ, ಈಗ ಮ್ಯಾಲ ಏನೈತೆ ಅಂತಂದ್ರೆ ಇಲ್ಲಿ ತ್ರಿಭುಜದ ಪಟ್ಟಕ ಐತಿ, ಆಮೇಲೆ ಒಂದ್ ಸಿಲಿಂಡರ್ ಇರುವಂತದ್ದು, ಶಂಕು ಅಂತ ಕರಿತೀವಿ. ಸಿಲಿಂಡರ್ ಮೇಲ್ಗಡೆ ಶಂಕು ಇರುವಂತದ್ದು. ಸೊ ಈ ರೀತಿಯ ಆಕೃತಿಗಳ ಮತ್ತೆ ಆಯತ, ಘನ, ಶಂಕು, ಸಿಲಿಂಡರ್, ಗೋಳ, ಅರ್ಧಗೋಳ, ಈ ಎರಡು ಘನಾಕೃತಿಗಳನ್ನು ಜೋಡಿಸಿ ರೂಪುಗೊಂಡ ವಸ್ತುಗಳ ಘನಫಲವನ್ನ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಸಂಖ್ಯಾಶಾಸ್ತ್ರ 13ನೇ ಚಾಪ್ಟರ್ ಸಂಖ್ಯಾಶಾಸ್ತ್ರ. ಇದರಲ್ಲಿ ಸರಾಸರಿಯನ್ನ ಯಾವ ರೀತಿ ಕಂಡುಹಿಡಿಯಬೇಕು, ನೇರ ವಿಧಾನ ಅಂತ ಹೇಳ್ತೀವಿ, ಅಂದಾಜು ಸರಾಸರಿ, ಹಂತ ವಿಚಲನ, ಈ ಮೂರು ವಿಧಾನಗಳು ಬರ್ತಾವು. ಆಮೇಲೆ ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಂತ ಅವನುಗಳನ್ನೇ ಮೋಡ್, ಇದು ಮೀನ, ಇದು ಮೋಡ, ಇದು ಮೀಡಿಯನ್ ಯಾವ ರೀತಿ ಗುರುತಿಸಬೇಕು ಅನ್ನುವಂಥದ್ದು. ಈ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ ವಿಡಿಯೋ ಅಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿರ್ತದ, ನೀವು ಅಲ್ಲಿ ನೋಡ್ಬೋದು. 14ನೇ ಚಾಪ್ಟರ್ ನೋಡ್ರಿ, ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿಯನ್ನ ಯಾವ ರೀತಿ, ಪಿ ಆಫ್ ಇ ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಪ್ರಯೋಗದ ಒಟ್ಟು ಸಾಧ್ಯತೆಗಳು, ಇದು ಫಾರ್ಮುಲಾ ಆಗಿರ್ತದ. ಖಚಿತ ಘಟನೆ ಬರ್ತದ, ಅದರ ಸಂಭವನೀಯತೆ 1 ಆಗಿರ್ತದೆ. ಮತ್ತು ಅಸಂಭವ ಘಟನೆಯಾದ ಸಂಭವನೀಯತೆ 0 ಆಗಿರ್ತದೆ. ಅದನ್ನು ಯಾವ ರೀತಿ, ಸೊ ಈ ಎಲ್ಲ ಸಂಭವನೀಯತೆಗೆ ಸಂಬಂಧಪಟ್ಟಂತ ಅಂಶಗಳನ್ನ ಈ ಸಂಭವನೀಯತೆ ಅನ್ನುವಂಥ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಒಟ್ಟು ನಿಮಗೆ 14 ಚಾಪ್ಟರ್ಗಳ ಅದು. ಸೊ ಇದ್ರದೆಲ್ಲ ವಿವರಣೆಗಳನ್ನ ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ಹಾಕಿರ್ತಾನೆ. ಇದು ಪರಿವಿಡಿ ಮಾತ್ರ. ನೋಡ್ರಿ, ನೀವು ಹಲವು ಬಾರಿ ಸೋಲಬಹುದು, ಆದ್ರೆ ಪ್ರಯತ್ನ ಬಿಡದ ಹೊರತು ನೀವು ಎಂದೂ ಸೋಲುವುದಿಲ್ಲ. ಅಂದ್ರೆ ನಾವು ಪ್ರಯತ್ನ ಮಾಡ್ಕೊಂತಿದ್ಬಿಟ್ರೆ ಯಾವತ್ತೂ ಸೋಲೋದಿಲ್ಲ ಅಂತ. ಸೊ ಪ್ರಯತ್ನ ಅನ್ನೋದು 100% ಹಾಕಿದ್ರೆ ನಮಗ್ ಸೋಲ್ ಅನ್ನೋದು ಯಾವತ್ತೂ ಇರೋದಿಲ್ಲ. ಸೊ ಅದಕ್ಕಾಗಿ ಯಾವುದಕ್ಕೂ ಹೆದರಬಾರ್ದು. ಸೋಲು ಯಾವತ್ತೋ ಒಂದಿನ ಸೋತಿದ್ದೀವಿ ಅಂತೇಳಿ ಹೆದರಬಾರ್ದು, ಯಾವುದೋ ಒಂದು ಕಷ್ಟಕ್ಕೆ ಹೆದರಬಾರ್ದು. ಗಣಿತಕ್ಕೆ ನೋಡ್ರಿ, ಈಗ ಟಫ್ ಐತಪ್ಪ ನಮಗ್ ತಿಳಿಯೋದಿಲ್ಲ ಅನ್ನೋದನ್ನ ಮನಸ್ಸೊಳಗೆ ಇಟ್ಕೊಂಡು ಯಾವತ್ತೂ ಅನ್ಕೊಳ್ಬಾರ್ದು. ಹಂಗ ಅನ್ಕೊಂಡ್ರೆ ನಾವು ಸೋತು ಬಿಡ್ತೀವಿ. ಗೆಲುವು ಅನ್ನೋದು ಸಿಕ್ಕೇ ಸಿಗ್ತದ. ಎನಿವನ್ ಹೂ ಹ್ಯಾಸ್ ನೆವರ್ ಮೇಡ್ ಅ ಮಿಸ್ಟೇಕ್ ಹ್ಯಾಸ್ ನೆವರ್ ಟ್ರೈಡ್ ಎನಿಥಿಂಗ್ ನ್ಯೂ. ನೋಡ್ರಿ, ನಾ ಬರೀಲಿಕ್ಕೆ ಟ್ರೈ ಮಾಡೀನಿ ಅಂತ ತಪ್ಪಾಗ್ತೈತಿ.
ನಾವು ಬರೆಯಲಿಲ್ಲ ಅಂತಂದ್ರೆ ತಪ್ಪ ಆಗೋದಿಲ್ಲ. ಅಂದ್ರೆ ಟ್ರೈ ಮಾಡ್ರೆ ಮಾತ್ರ ಮಿಸ್ಟೇಕ್ ಆಗ್ತದ, ಟ್ರೈ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲ. ಆಮೇಲೆ ಇನ್ನೊಂದ್ ನೆನ್ಪಿರ್ಲಿ, ನೀವು ಮಿಸ್ಟೇಕ್ ಆಗತೈತಿ ಅಂತಂದ್ರೆ ನೀವು ಟ್ರೈ ಮಾಡತ್ತೀರಿ ಅಂತ, ನೀವು ಚಲನೆಯಲ್ಲಿ ಇದೀರಿ ಅಂತ. ನಾವು ನಡ್ಕೊಂತ ಹೋದ್ರನ ಎಡುತ್ತೀವಿ, ನಾವು ನಡೆಯಲಿಲ್ಲ ಅಂತಂದ್ರ ಏನೋ ಬಸ್ಸಿಗೆ ಹೋಗ್ತೀವಿ, ಪ್ಲೇನಿಗೆ ಹೋಗ್ತೀವಿ ಅಂತಂದ್ರೆ ಅದು ಬೇರೆ. ನೀವು ನಡೆಯಲಿಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಅದಕ್ಕಾಗಿ ಎನಿವನ್ ಹೂ ಹ್ಯಾಸ್ ನೆವರ್ ಮೇಡ್ ಅ ಮಿಸ್ಟೇಕ್ ಹ್ಯಾಸ್ ನೆವರ್ ಟ್ರೈಡ್ ಎನಿಥಿಂಗ್ ನ್ಯೂ. ಸೊ ಮಿಸ್ಟೇಕ್ ಮಾಡಿದ್ರೆ ಮಾತ್ರ ನೀವು ಹೊಸದಾಗಿ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಿ ಅಂತದ್ರ ಅರ್ಥ. ಸೊ ಅದಕ್ಕಾಗಿ ಸ್ಟಡಿ ಮಾಡ್ರಿ. ನೀವು ಲೈಫ್ ಒಳಗೆ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ, ಏನಾದ್ರೂ ಸಕ್ಸಸ್ ಆಗ್ಬೇಕಂತಂದ್ರೆ ಪ್ರಯತ್ನ ಅನ್ನೋದಿರ್ಬೇಕು, ಅದಕ್ಕೆ ತಕ್ಕಂಗೆ ಹಾರ್ಡ್ ವರ್ಕ್ ಇರಬೇಕು. ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಟು ದ ಫ್ಯೂಚರ್, ಫಾರ್ ಟುಮಾರೋ ಬಿಲಾಂಗ್ಸ್ ಟು ದೋಸ್ ಹೂ ಪ್ರಿಪೇರ್ ಫಾರ್ ಇಟ್ ಟುಡೇ. ನೆನ್ಪಿರ್ಲಿ, ಎಜುಕೇಶನ್ ಅನ್ನೋದು ಒಂದು ಪಾಸ್ಪೋರ್ಟ್ ಇದ್ದಂಗೆ ನಾಳಿನ ಫ್ಯೂಚರಿಗೆ. ಓಕೆ, ಆ ಪಾಸ್ಪೋರ್ಟ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಿಲ್ಲ. ಸೊ ಅದೇ ದೋಸ್ ಹೂ ಪ್ರಿಪೇರ್ ಫಾರ್ ಟುಡೇ, ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಕೋಬೇಕಲ್ಲ ನಾವ್ ಎಲ್ಲಾರ ಹೊರಗೆ ಹೋಗ್ಬೇಕಂತಂದ್ರ. ಹಂಗ ನಾವ್ ಈ ಎಜುಕೇಶನ್ ಅನ್ನ ಸರಿಯಾಗಿ ತಗೊಂತಿದ್ಬಿಟ್ರೆ ನಮ್ ಫ್ಯೂಚರಿಗೆ ಪಾಸ್ಪೋರ್ಟ್ ಇದ್ದಂಗದು. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ. ನೀವು ಕರೆಕ್ಟ್ ವೇದೊಳಗೆ ಹೋಗ್ಬೇಕು. ಹೋದ್ರೆ ನಿಮಗೆ ಏನು ಅವಶ್ಯಕತೆ ಐತಿ, ನಿಮಗೆ ಬೇಕಾದಂತ ನೀಡ್ಸ್ಗಳನ್ನ ಮತ್ತೆ ಅರ್ಹವಾದಂತ ಎಲ್ಲವನ್ನು ಕೂಡ ನಿಮಗೆ ನೀಡ್ತದ. ಸೊ ಅದಕ್ಕಾಗಿ ಸರಿಯಾದ ಮಾರ್ಗದಲ್ಲಿ ನಾವೆಲ್ಲರೂ ಹೋಗ್ಬೇಕು. ಸೊ ಇದಿಷ್ಟು ಏನಂತಂದ್ರೆ ಪರಿವಿಡಿ 2 ಅನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅಂದ್ರೆ ಭಾಗ 2 ದ ಪರಿವಿಡಿ 2 ಅಂತ ನಾ ಹೇಳ್ತಾ ಇದ್ದೀನಿ. ಭಾಗ 2ದು, ಸೊ ಭಾಗ 2ದನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿದ್ದೇನೆ. ಮತ್ತು ಚಾಪ್ಟರ್ ವೈಸ್ ವಿಡಿಯೋಗಳು ಸಿಗ್ತಾ ಹೋಗ್ತಾವು, ನೀವು ನೋಡ್ಬೋದು. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಮತ್ತು ಅದಕ್ಕಿಂತ ಮೊದಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಕಮೆಂಟ್ ಕೂಡ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.